ಎರಡು ತನಿಖಾ ಸಂಸ್ಥೆಗಳಿಂದ ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆ DRI ಮತ್ತೊಂದು ಕಡೆ CBI ಟೀಮ್ನಿಂದಲೂ ಕೂಡ ತನಿಖೆ ಆಗ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ನಡೀತಾ ಇದ್ದಂಥ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಆಗ್ತಾ ಇದೆ. ಎರಡು ತನಿಖಾ ಸಂಸ್ಥೆಗಳು ಹೇಳಿ ಕೇಳಿ ಆಕೆ ತಗಲಾಕೊಂಡಿದ್ದೆಲ್ಲಿ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣದಲ್ಲಿ, ಹೀಗಾಗಿ DRI ವಶದಲ್ಲಿದ್ದಾಳೆ. ಮತ್ತೊಂದು ಕಡೆ CBI ಟೀಮ್ನಿಂದಲೂ ಕೂಡ ತನಿಖೆ ಆಗ್ತಾ ಇದೆ. ಆ ನಟಿಯನ್ನು ಸ್ಮಗ್ಲಿಂಗ್ಗೆ ಯಾಕೆ ಬಳಸ್ಕೊಳ್ತಿತ್ತು ಅನ್ನೋದರ ಬಗ್ಗೆ ತನಿಖೆ ಆಗ್ತಾ ಇದೆ. ತನಿಖೆಯ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಬಯಲಾಗುವಂಥ ಸಾಧ್ಯತೆ ಇದೆ. ನೋಡಿ, ಇದೆಲ್ಲವೂ ಕೂಡ ಒಂದು ಪ್ರೀ ಪ್ಲಾನ್ಡ್ ರೀತಿಯಲ್ಲಿ ಕಾಣಿಸುತ್ತೆ. ಆಕೆ ಚಿನ್ನವನ್ನು ತೆಗೆದುಕೊಂಡು ಬಂದಿದ್ದಾಳೆ. ಏಕಾಂಗಿಯಾಗಿ ಆಕೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಆಕೆಯ ಹಿಂದೆ ಭಾಳ ದೊಡ್ಡ ಕೂಟ ಇದೆ, ಆಕೆಯ ಹಿಂದೆ ಭಾಳ ದೊಡ್ಡ ತಂಡ ಇದೆ, ಅದೊಂದು ಸಿಂಡಿಕೇಟ್ ಇದೆ. ಸಿಂಡಿಕೇಟ್ ಆಪರೇಟ್ ಮಾಡುವ ಮೂಲಕ ಆಕೆ ಕೇವಲ ತೆಗೆದುಕೊಂಡು ಬರುವಂಥ ಸಾಮಗ್ರಿ ತೆಗೆದುಕೊಂಡು ಬರುವಂಥ ಒಂದು ವಾಹಕವಾಗಿ ಕೆಲಸ ಮಾಡ್ತಾ ಇದ್ಲೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಟೀಮ್ ಅಂತೂ ಖಂಡಿತವಾಗಿದೆ. ರನ್ಯಾ ಜೊತೆ ಸಂಪರ್ಕದಲ್ಲಿದ್ದಂಥ ಪ್ರಭಾವಿಗಳಿಗೂ ಕೂಡ ಸಂಕಷ್ಟ ಕಾದಿದೆಯಾ? ಹಾಗಾದರೆ ಕೇವಲ ಕಳ್ಳರು ಮಾತ್ರ ಅಲ್ಲ, ಸ್ಮಗ್ಲರ್ಸ್ ಮಾತ್ರ ಅಲ್ಲ, ದೊಡ್ಡವರು ಕೂಡ ಇದ್ದಾರೆ ಅಂತ. ರನ್ಯಾ ಮೊಬೈಲ್ನಲ್ಲಿದ್ದ ಕೆಲ ಕಾಂಟ್ಯಾಕ್ಟ್ಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಆಗಿದೆ. ಯಾರ ಜೊತೆ ಹೆಚ್ಚು ಮಾತನಾಡಿದ್ದಾಳೆ ರನ್ಯಾ, ವಿದೇಶದಲ್ಲಿ ಯಾರ ಜೊತೆ ಸಂಪರ್ಕ ಇತ್ತು, ದೊಡ್ಡ ರಾಜಕೀಯ ಮುಖಂಡರಿದ್ದರು, ಪೊಲೀಸ್ ಅಧಿಕಾರಿಗಳಿದ್ದರು, ಚಿನ್ನದ ವ್ಯಾಪಾರಿಗಳಿದ್ದರು, ಆ ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ರನ್ಯಾ ಸಂಪರ್ಕದಲ್ಲಿದ್ದವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಬೇರೆ ಬೇರೆ ದೇಶಗಳಿಂದ ಚಿನ್ನದ ಬೇಟೆಯಾಡಿಕೊಂಡು ಆಕೆ ಕೆಜಿಗಟ್ಟಲೆ ಚಿನ್ನವನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ತಾಳೆ ಅಂತ ಹೇಳಿದ್ರೆ ಆಕೆ ಏಕಾಂಗಿಯಾಗಿ ಇಷ್ಟೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಮೇಲ್ನೋಟಕ್ಕೆ, ಫ್ರೇಮ್ ಆಫ್ ಎಸಿಲೇ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಅದು ಆಕೆಯ ಒಂಟಿ ಕೆಲಸ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆಕೆಯ ಹಿಂದೆ ಭಾಳ ದೊಡ್ಡ ಟೀಮ್ ಇದೆ, ಖಂಡಿತವಾಗೂ ಟೀಮ್ ಇರುತ್ತೆ. ಬೇರೆ ಬೇರೆ ದೇಶಗಳಿಗೆ ಹೋಗ್ತಾಳೆ ಅಂತ ಹೇಳಿದರೆ ಆ ದೇಶದಲ್ಲಿ ಯಾರ ಜೊತೆ ಆಕೆ ಸಂಪರ್ಕದಲ್ಲಿದ್ಲು, ಯಾರನ್ನು ಸಂಪರ್ಕ ಮಾಡಿದ್ಲು, ಅಲ್ಲಿನ ಉದ್ಯಮಿಗಳು ಯಾರಿದ್ರು, ಚಿನ್ನದ ಅಂಗಡಿಯ ಮಾಲೀಕರು ಯಾರಿದ್ರು, ಆಕೆಯನ್ನು ಅಲ್ಲಿಗೆ ಕರೆಸಿಕೊಂಡಿದ್ದ್ಯಾರು, ಆಕೆಗೆ ಪ್ಲ್ಯಾನ್ ಐಡಿಯಾಗಳನ್ನು ಕೊಟ್ಟಿದ್ದ್ಯಾರು, ಸೊಂಟಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಕಟ್ಟಿದ್ದು ಹೇಗೆ, ಜೊತೆಗೆ ಭಾರತದಲ್ಲಿಯೂ ಕೂಡ ಅಷ್ಟೊಂದು ಚಿನ್ನ ಬಂದ ಮೇಲೆ ಇನ್ ಕೇಸ್ ಆಕೆ ಎಲ್ಲವನ್ನು ಕೂಡ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಗಾಕೊಳ್ಳದೇನೆ ಆಕೆ ಅಷ್ಟೊಂದು ಚಿನ್ನದ ಸಮೇತವಾಗಿ ಬಂದಿದ್ದರೆ ಆ ಚಿನ್ನವನ್ನು ಡಿಸ್ಪೋಸ್ ಮಾಡುವಂಥದ್ದು ಅಥವಾ ಆ ಚಿನ್ನವನ್ನು ಬೇರೆ ಬೇರೆ ಕಡೆ ಸಾಗಾಟ ಮಾಡಿ ಮಾರಾಟ ಮಾಡುವಂಥ ಪ್ರಕ್ರಿಯೆ ಇತ್ತಲ್ಲ, ಅದು ಕೂಡ ಸುಲಭವಾದದ್ದಂತಲ್ಲ. ಸೊ ಹೀಗಾಗಿ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ಮರೆಮಾಚಿಯೂ ಕೂಡ ಆ ಚಿನ್ನವನ್ನು ತೆಗೆದುಕೊಂಡು ಬಂದಿದ್ದರೂ ಕೂಡ ಆಕೆ ಯಾರಿಗೆ ಕೊಡ್ತಾ ಇದ್ಲು, ಇಲ್ಲಿ ಆಕೆಯ ಜೊತೆ ಡೀಲ್ ಮಾಡ್ತಾ ಇದ್ದಂಥವರು, ಆಕೆಯ ಜೊತೆ ವ್ಯವಹಾರ ಮಾಡ್ತಿದ್ದಂಥವ್ರು ಯಾರು, ಜೊತೆಗೆ ಕಾನೂನು ಮತ್ತು ಇಷ್ಟೊಂದು ಬಲಾಢ್ಯವಾಗಿ ಆಕೆಯನ್ನು ನೋಡಿಕೊಳ್ಬೇಕು ಅಂತ ಹೇಳಿದರೆ ಆಕೆ ಎಷ್ಟೊಂದು ಧೈರ್ಯವಾಗಿ ಅದನ್ನು ತರ್ತಾಳೆ ಅಂತ ಹೇಳಿದರೆ ಆಕೆ ಹೇಗೆ ಒಬ್ಬಂಟಿಯಾಗಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ? ಒಂದು ಕಡೆ ರಾಜಕಾರಣಿಗಳು ಮತ್ತೊಂದು ಕಡೆ ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದ ಬಲವನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದರ ಜೊತೆ ಸ್ಮಗ್ಲಿಂಗ್ ಟೀಮ್ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆ ಸ್ಮಗ್ಲರ್ಸ್ಗಳು ಈಕೆಯನ್ನು ಬಳಸಿಕೊಂಡಿದ್ದಾರೆ, ಚಿನ್ನವನ್ನು ಸಾಗಾಟ ಮಾಡುವ ಒಬ್ಬ ವ್ಯಕ್ತಿಯಾಗಿ ಆಕೆ ಮಾತ್ರ ಇಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅಂಥೇಳಿ ಆಕೆಯೇ ತನಿಖೆಯಲ್ಲಿ ಹೇಳ್ಕೊಂಡಿದ್ದಾಳೆ. ನಾನು ಟ್ರ್ಯಾಪ್ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ, ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬಳಸ್ಕೊಂಡಿರುವಂಥ ವ್ಯಕ್ತಿಗಳು ಯಾರ್ಯಾರು, ಆಕೆಯ ಈ ಸ್ಮಗ್ಲರ್ಗಳು ಯಾರ್ಯಾರು, ರಾಜಕಾರಣಿಗಳು ಯಾರು, ಯಾರು ಆಕೆಯನ್ನು ಕಳಿಸಿದ್ರು, ಯಾರು ಆಕೆಯಿಂದ ಚಿನ್ನವನ್ನು ತರಿಸಿಕೊಂಡ್ರು, ಇದೆಲ್ಲವೂ ಕೂಡ ಕೂಲಂಕುಷವಾದಂಥ ತನಿಖೆ ಆಗಬೇಕಾಗತ್ತೆ. ಸೊ ಹೀಗಾಗಿ ಎರಡು ತನಿಖಾ ಸಂಸ್ಥೆಗಳು ಇಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ದೊರೆತಿದೆ ಅಂತ ಹೇಳಿದ್ರೆ ಅದರ ಮೂಲ, ಅದು ಹೋಗಬೇಕಾಗಿದ್ದಂಥ ಸ್ಥಳ, ಹೇಳಿ ಕೇಳಿ ಆಕೆಯ ಪ್ರಭಾವಿಯಾಗಿದ್ಲು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಆಕೆಯ ಕೂಲಂಕುಷವಾದ ತನಿಖೆ ಎರಡು ತನಿಖಾ ಸಂಸ್ಥೆಗಳಿಂದ ನಡೀತಾ ಇದೆ.